ನಿಮ್ಮ ಜಿಲ್ಲೆಯಲ್ಲಿ ಹಿಂದೆ ಶ್ರೀಕಂಠಯ್ಯನವರು ಪುಟ್ಟಸ್ವಾಮಿಗೌಡರು ಇಬ್ಬರು ಲೀಡರ್ಶಿಪ್ ಅಲ್ಲಿ 7ಕ್ಕೆ 6 ಗೆದ್ದಿದ್ದು, 7ಕ್ಕೆ 7 ಗೆದ್ದಿದ್ದು, ಗೆದ್ದಿದ್ದು. ಹಂಗೆ ತಿರ್ಗಾ ವಾಪಸ್ ಬರೋಂಥದ್ದು ಆಯ್ತು. ಅದನ್ನೆಲ್ಲ ನೋಡಾಯ್ತು. ಯಾವ್ದನ್ನ ದೇವೇಗೌಡರು ಫ್ಯಾಮಿಲಿದು ನೋಟ್ ಇದೆಯಲ್ಲ, ನೋಟೋ ಕಾಯಿನೋ ಇದೆಯಲ್ಲ, ನೋಡಾಯ್ತು. ಹಿಂಗೂ ತಿರ್ಗಾಯ್ತು, ಹಿಂಗೂ ತಿರ್ಗಾಯ್ತು. ಕಾಯಿನ್ ನೋಡಾಯ್ತು. ಜನ ಇನ್ನೆಷ್ಟು ಅಂತ ನೋಡೋರು, ಯಾವ ರೀತಿ ನೋಡೋರು, ಫೋನಲ್ಲಿ ನೋಡೋರು, ನೋಟಲ್ಲಿ ನೋಡೋರು, ಪೇಪರ್ ನೋಡೋರು, ಎಲ್ಲೆಲ್ಲಿ ನೋಡ್ಬೇಕಾದ್ರೆ ನೋಡಾಯ್ತು ಅವರೆಲ್ಲ. ನನಗೇನು ಅವ್ರ ಮೇಲೆ ವೈಯಕ್ತಿಕವಾದೇನಿಲ್ಲ. ಅವಕಾಶ ಇದ್ದಂತ ಸಂದರ್ಭದಲ್ಲಿ ಏನು ಅಂತ ಕುಮಾರಸ್ವಾಮಿ ಮಾತಾಡ್ತಾರೆ. ಸಾಕ್ಷಿ ಗುಡ್ಡೆ ಕಲ್ಲು ಗುಡ್ಡೆ ಹೊಡೆಸ್ಬಿಟ್ಟ, ಕಲ್ಲು ಗುಡ್ಡೆ ಏನ್ ಕಲ್ಲು ಗುಡ್ಡೆ ಹೊಡೆದ್ಬಿಟ್ಟ? ನಾನು ಯಾವ ಕಲ್ಲು ಗುಡ್ಡೆ ಹೊಡೆದ್ಬಿಟ್ಟಿದೆ? ಈಗೂ ಇದೆಯಲ್ಲ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹಾಕ್ಸು, ನನ್ನ ಮೇಲಕ್ಕೆ ಹಾಕ್ಬಿಟ್ಟು ಹೇಳಿ ಗಲ್ಗೆ ಹಾಕ್ಬಿಟ್ಟು ಯಾರು ಬೇಡ ಅಂತ ಹೇಳ್ತಾರೆ. ಇಲ್ಲೇ ಹೇಳಿದೆ ನಾನು ಅಧ್ಯಕ್ಷ ಆದಾಗ, ನನ್ನ ಬಂಡೆ ಬಂಡೆ ಅಂತ ಕರೀತಾರೆ. ಕಲ್ಲು ಪ್ರಕೃತಿ ಕಡೆದರೆ ಆಕೃತಿ ಪೂಜಿಸಿದ ಸಂಸ್ಕೃತಿ. ಈ ಕಲ್ಲನ್ನ ಚಪ್ಪಡಿಯಾರು ಮಾಡ್ಕೊಳ್ಳಿ, ದಿಂಡಾರು ಮಾಡ್ಕೊಳ್ಳಿ, ತೊಲೆಯಾರು ಮಾಡ್ಕೊಳ್ಳಿ, ಮರಳಾರು ಮಾಡ್ಕೊಳ್ಳಿ, ಹೆಂಗಾರು ಮಾಡ್ಕೊಂಡು ಉಪಯೋಗಿಸ್ಕೊಂಡು ವಿಧಾನಸೌಧಕ್ಕೆ ಪ್ರತಿ ಕಾರ್ಯಕರ್ತನೂ ಹತ್ತಬೇಕು ಅಂತ ಹೇಳಿ ಭಾಷಣ ಮಾಡಿದೆ. ಹಂಗಾದಕ್ಕೆ ಇವತ್ತು ವಿಧಾನಸೌಧಕ್ಕೆ ಜನ ಹತ್ತಾ ಇದ್ದಾರೆ, ಕಾರ್ಯಕರ್ತರು ಆಗ್ತಾ ಇದ್ದಾರೆ. ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನನೇ ಬಂದು ನಾನು ಸಿದ್ದರಾಮಯ್ಯ 10 ಜನ ಮಂತ್ರಿಗಳು ಸೇರಿ ಈ 5 ಗ್ಯಾರಂಟಿ ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ಅಂತೇಳಿ 52,000 ಕೋಟಿ ಒಂದು ಅಕೌಂಟ್ಗೆ 15ನೇ ತಾರೀಕು ಒಳಗಡೆ ಅಕೌಂಟ್ಗೆ ಮುಟ್ತಾರೆ ಅಂತ ಕೆಲಸ ಮಾಡ್ತಾ ಇದ್ವಿ. ಇಂಥದ್ದು ಒಂದು ದಳದವ್ರು ಹೇಳ್ರಪ್ಪ, ಬಿಜೆಪಿ ಹೇಳ್ರೆ ಒಂದು ಯಾವ್ದಾದ್ರು ಬಡವ್ರಿಗೆ ಅನುಕೂಲ ಆಗ್ತಾ ಇರೋದು, ಜೋಬ್ಗೆ ದುಡ್ಡು ಬರ್ತಾ ಇರೋಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಹೇಳಿ. ನಿಮ್ಗೆಲ್ಲರಿಗೂ ಅಧಿಕಾರ ಕೊಡಕ್ ಆಗದೆ ಇರ್ಬೋದು, ನಾನು ಎಲ್ಲರಿಗೂ ಮಾಡೋಕ್ಕಾಗಿ. ಈಗ ಆಯ್ತು, ಬಿಜೆಪಿ ಟೀಕೆ ಮಾಡ್ತಾರೆ, ದಳದವ್ರು ಟೀಕೆ ಮಾಡ್ತಾರಲ್ಲ, ಅವ್ರದೆಲ್ಲ ಬಿಟ್ಬಿಡ್ಲಿ ಹೇಳಿ. ಈಗ ಅವನ್ನೆಲ್ಲ ನಮ್ಮ ಹೆಂಗಸರುಗಳ್ದಲ್ಲ, ಬೇರೆಯವ್ರದ್ದು ಬೇಡ. ಅವ್ರ ಲೀಡರ್ಗಳ ಮನೆಯವರನ್ನೇ 2,000 ಉಸುರು ಮಾಡ್ಕೋತಾರೆ, ಕರೆಂಟ್ ಬಿಲ್ಲು ಫ್ರೀ ಆಗಿ ತಗೋತಾರಲ್ಲ, ಬಿಟ್ಬಿಡ್ಲಿ ಬೇಡ ಅಂತ ನೋಡೋಣ. ಡಿಕ್ಲೇರ್ ಮಾಡ್ಕೊಳ್ಳಿ ಅವರು. ಬೇಡ ಕಡೆ ನಿಮ್ ಕಾಂಗ್ರೆಸ್ ಹೋಗಿ 10 kg ಅಕ್ಕಿ ಬೇಡ, ನೀನು ಬಸ್ಸಲ್ಲಿ ಬೇಡ, ನಾನು ತಿರುಗಿ ಇದನ್ನ ಟಿಕೆಟ್ ಕೊಟ್ಬಿಟ್ಟು ಹೊಂಟೋಯ್ತೀನಿ, 2,000 ರೂಪಾಯಿ ಬೇಡ ಅಂತ ಲೀಡರ್ಗಳು ಹೇಳಿ ಸಾಕು. ಅವ್ರಿಗೆ ಜಾಸ್ತಿ. ನಾನು ಮಂಗಳೂರಲ್ಲಿ ನಮ್ ಕನಕಪುರಕ್ಕೆ ಹೋಗಿದ್ದೆ. ಅಲ್ಲಿ ಇದನ್ನ ಅರ್ಜಿ ಹಾಕುವಾಗ ಇದು ಶ್ರೀಶಕ್ತಿಗೆ, ಇದಕ್ಕೆ ಗೃಹಲಕ್ಷ್ಮಿಗೆ ಹಾಕಿ ನೋಡಿದೆ. ಕೊನೆಗೆ ಅವನಿಗೆ ಆಕೆ ಇದನ್ನ ಮಂಗಳೂರ್ದು ಉಡುಪಿದು ಅಲ್ಲೆಲ್ಲ ಬಿಟ್ಬಿಟ್ಟಿರ್ಬೇಕು. ನೋಡಿದ್ರೆ ಅಲ್ಲಿ 88% ಅರ್ಜಿ ಹಾಕ್ಬಿಟ್ಟವ್ರೆ. ಆಗಲೇ ನಾವು ಕನಕಪುರ ಹಾಕಕ್ಕೆ ಮುಂಚಿತವಾಗಿ ಅಲ್ಲಿ ಹಾಕ್ಬಿಟ್ಟವ್ರೆ. ಅವರೇ ಜಲ್ದಿ ಕ್ಯೂ ಅಲ್ಲಿ ನಿಂತ್ಕೊಬಿಟ್ಟವ್ರೆ. ಅವ್ರ ಹೊಟ್ಟೆಗೆ ಬದುಕಿಗೆ ಕಾಂಗ್ರೆಸ್ ಬೇಕು, ಓಟು ಬೇರೆ ಪಾರ್ಟಿ ಬೇಕು. ಈಗೇನೋ ಬಹುಶಃ ಪರಿವರ್ತನೆ ಆಗ್ತಾ ಇರೋದು ಕಾಣ್ತಾ ಇದೆ. ನಿಮ್ ನೋಡಿದ್ರು ನನಗೆ ಕಾಣ್ತಾ ಇದೆ. ಅದಕ್ಕೆ ನೀವೆಲ್ಲ ಬಂದು ಬಹಳ ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಿ. ಮುಂದಕ್ಕೆ ಕಾಂಗ್ರೆಸ್ MLA ಮಾಡಿ ಇನ್ನ ಎಲ್ಲ ಕೂತ್ಕೊಂಡು ನಿಂತ್ಕೊಂಡು ತಾವೆಲ್ಲ ಸೇರಿ ಹೊಸದಾಗಿ ಇನ್ನ ಸೇರಿಸುವಂತ ಕೆಲಸ ಮಾಡಿ. ನಾನಿರ್ತೀನೋ ನಾನಿರಲ್ವೋ, ಚಂದ್ರು ಇರ್ತಾನೋ ಇಲ್ಲೋ, ಈ ರಾಷ್ಟ್ರ ಧ್ವಜ ನಿಮ್ಮ ಮೈ ಮೇಲೆ ಇದ್ರೆ, ಈ ಕಾಂಗ್ರೆಸ್ ಧ್ವಜ ಕೈ ಮೇಲೆ ಇದ್ರೆ, ಅದಕ್ಕೆ ತಮಗೊಂದು ಸ್ವಾಭಿಮಾನದ ಬದುಕಿಗೆ ಒಂದು ದೊಡ್ಡ ಗೌರವ ಸಿಗ್ತದೆ. ತಾವೆಲ್ಲ ಬಂದಿದ್ದೀರಿ, ಬಹಳ ಸಂತೋಷದಿಂದ ಈ ಪಕ್ಷಕ್ಕೆ ನಿಮ್ಮನ್ನು ನಾನು ಸೇರ್ಪಡೆಯನ್ನು ಮಾಡಿಕೊಂಡು ನಿಮಗೆ ಶುಭ ಹಾರೈಸ್ತೇನೆ. ನಮಸ್ಕಾರ.